ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೋಗ್ತಿರೋ ಎಂಗೇಜ್ಮೆಂಟು ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರಲ್ಲ, ಅವರ ಅತ್ತೆ ಮಗಳದು, ಅವರ ಸೋದರದ ಅತ್ತೆ ಮಗಳದು. ಅವ್ರ ಮನೆ ಫಂಕ್ಷನ್ ಏನೇ ಇದ್ದರೂ ಕೂಡ ನನ್ನನ್ನು ಇನ್ವೈಟ್ ಮಾಡ್ತಾರೆ, ನನ್ನ ಫ್ರೆಂಡ್ ಬಂದು. ಹಾಗೆ ನಮ್ಮನೇಲೂ ಕೂಡ ಏನಾದ್ರು ಮಾಡಿದ್ರೆ ನಾನು ಕೂಡ ಇನ್ವೈಟ್ ಮಾಡ್ತೀನಿ. ನಾವು ಪರಿಚಯ ಆಗಿದ್ದು ಹೇಗೆ ಅಂತ ಅಂದರೆ, ನಾವು ಸ್ಟಾರ್ಟಿಂಗು ಅವರು ಬಾಡಿಗೆ ಮನೆ ಮಾಡ್ಕೊಂಡಿದ್ರು, ಅದೇ ವಠಾರದಲ್ಲಿ ನಾನು ಕೂಡ ಬಾಡಿಗೆಗಿದ್ದೆ. ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ದೊಡ್ಡ ಮಗ ಒಂದು 7-8 ತಿಂಗಳು ಆಗಿತ್ತೇನೋ ನನ್ನ ದೊಡ್ಡ ಮಗನಿಗೆ. ಆವಾಗೆಲ್ಲ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಾಗ ನನ್ನ ದೊಡ್ಡ ಮಗನಿಗೆ ತುಂಬ ಸ್ನಾನ ಮಾಡಿಸೋದು ಮತ್ತು ತಿಂಡಿ ಎಲ್ಲ ಮಾಡಿಸೋದು, ಆಟ ಆಡಿಸೋದು ಇಷ್ಟೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ಆಗ ಸ್ವಲ್ಪ ಆವಾಗವಾಗ ಪೇಸೆಂಟ್ ಆಗ್ತಾನೇ ಇದ್ದೆ. ಅವಾಗ ಒಂದು ಸ್ವಲ್ಪ ಎಲ್ಲ ನನ್ನನ್ನು ಕೂಡ ಕೇರ್ ಮಾಡ್ತಿದ್ರು. ಅದು ಯಾವತ್ತೂ ಮರೆಯಲ್ಲ ನಾನು. ಹೇಗೆ ಕಾಣಿಸ್ತಾ ಇದ್ದೀನಿ ಅಕ್ಕು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇಟ್ಕೊಂಡ ಇಲ್ಲಿ ಇದೊಂದು ಇಟ್ಕೊ, ಹಿಂಗೆ ಇಲ್ಲಿ. ಅಲ್ಲಿ ನೇರ ಆಯ್ತಲ್ಲ ಮಗನೇ, ಅದನ್ನ ಇಟ್ಕೊ. ಎತ್ತು ಮುಖ ಒಂದ್ಸಲ. ನನ್ನ ಮಗ ನನಗೆ ನರ್ಗೆ ಸರ್ ಮಾಡಿಕೊಡ್ತಾವನೆ. ಇನ್ಯಾರಿದ್ದಾರೋ ಅಲ್ವಾ ಮಗನೇ? ಹೌದು, ನನ್ನ ಮಗನೇ ಎಲ್ಲ ಕೆಲಸನೂ ನನ್ನ ಮಗನೇ ಮಾಡಿಕೊಡ್ತಾನೆ. ಕಳ್ಮೈ ಒಂದೊಂದ್ಸಲ ಕಳ್ಬಿದ್ದೋಯ್ತದೆ. ಚೆನ್ನಾಗಿಡಿ ಮಗನೇ. ಇದನ್ನು ಫೋಲ್ಡ್ ಮಾಡು, ಈ ಥರ ಈ ಕಡೆಗೆ ಬರೋಂಗೆ ಫೋಲ್ಡ್ ಮಾಡು. ಹಂಗೆ ಜಾಣ್ ಮಗ. ಎಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ, ಮುಂದೆ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ ಅಕ್ಕೋ? ಹಾಗೆ ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ವಾಯ್ಸೇ ಚೇಂಜ್ ಆಗಿಬಿಟ್ಟಿತ್ತು. ದಪ್ಪ ವಾಯ್ಸ್ ಥರ ಬರ್ತಾಯಿತ್ತು. ನನಗೆ ವಿಧಿ ಇಲ್ಲ. ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ಮನೆಗೆ ಬಂದು ಹೇಳಿರ್ತಾರೆ ಅಂತಂದರೆ ನಾವು ಆ ಫಂಕ್ಷನ್ನ ಅಟೆಂಡ್ ಮಾಡಲೇಬೇಕು. ಅವ್ರ ಆಂಟಿ ಮನೆಯದೇ ಆಗಲಿ, ಅವ್ರ ಫ್ಯಾಮಿಲಿ ಫಂಕ್ಷನ್ ಏನೇ ಆದರೂ ಕೂಡ ನನ್ನ ಬೆಸ್ಟಿ ನನ್ನ ಬಿಡಲ್ಲ, ನನ್ನ ಇನ್ವೈಟ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀನಿ. ಬಾ ಬೇಗ ಬೇಗ, ಟೈಮ್ ಆಯಿತು. ಬೈರು, ಬೈ ಈ ಕಡೆ ಬೈ. ಹಾಯ್, ಚೆನ್ನಾಗಿ ರಾಣಿ ಮಹಾರಾಣಿ ಅವರು ಮಾಡ್ತಾವ್ರೆ ಶಾಸ್ತ್ರನ. ಈಗ ಅವರೇ ನನ್ನ ಬೆಸ್ಟಿ. ಎಲ್ಲೋ ಕಲರ್ ಆಗಿದ್ದಾರಲ್ಲ ಸ್ಯಾರಿ, ಅವರೇನೆ. ತೋರಿಸ್ತೀನಿ. ಜ್ಯೂಸ್ನು ಪತ್ತೆ ಮಾಡ್ಬಿಟ್ಟ. ಎಲ್ಲಿ ಕೊಡ್ತಾಯಿದ್ರು? ಈ ಹುಡುಗಿ ಬಂದು ಸುಮ್ಮನೆ ಅವ್ರ ಪಾಡುಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಇವಳು ನನ್ನ ಫ್ರೆಂಡ ಅಕ್ಕಮ್ಮನ ಮಗಳು, ತುಂಬ ಕ್ಯೂಟಿಯಾಗಿದ್ದಾಳೆ. ಹಾಗೆ ಫ್ರೆಂಡ್ಸ್ ನೋಡಿ, ಡೆಕೋರೇಟ್ ಎಲ್ಲ ಈಗೆಲ್ಲ ರೆಡಿಮೇಡು ಎಲ್ಲ ತಂದು ಹಂಗಂಗೆ ಜೋಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿತ್ತು. ಹಿಂದೆ ಎಲ್ಲ ಇವೇನೂ ಇರಲಿಲ್ಲ, ಇವಾಗೆಲ್ಲ ಇದೇ ಟ್ರೆಂಡಿಂಗು ಇವಾಗ. ತುಂಬ ಚೆನ್ನಾಗಿತ್ತು ಡೆಕೋರೇಟ್. ಆದರೂ ಕೂಡ ಇದು ಗೊಂಬೆಗಳು ಮತ್ತು ಎಂಗೇಜ್ಮೆಂಟ್ ತೋರಿಸ್ತಿರೋದು ಮತ್ತು ಇದೆಲ್ಲ ಪಾಟ್ಗಳು ಕೊಬ್ಬರಿಕಾಯಲ್ಲೆಲ್ಲ ಇದು ಮಾಡಿರೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಡೆಕೋರೇಟ್ ಎಲ್ಲ ಸೂಪರಾಗಿತ್ತು ಮಾತ್ರ.
ಹಾಗೆ ಫ್ರೆಂಡ್ಸ್ ಹುಡುಗ ಹುಡುಗಿ ಹಾರ ಬದಲಾಯಿಸಿದಾಯಿತು, ಮತ್ತು ರಿಂಗೆಲ್ಲ ಹಾಕಾಯಿತು. ಇವಾಗ ಫೋಟೋಶೂಟ್ ನಡೀತಾ ಇತ್ತು. ಹುಡುಗ ಹುಡುಗಿ ಜೋಡಿ ಅಂತೂ ಸೂಪರಾಗಿತ್ತು, ತುಂಬ ಕ್ಯೂಟಿಯಾಗಿ ಕೂಡ ಇದ್ದರು. ಫ್ರೆಂಡ್ಸ್ ಇವಾಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಹಾಗೆ ಕೊನೆಯದಾಗಿ ನನ್ನ ಬೆಸ್ಟಿ ಬಂದರು, ಅವ್ರ ಜೊತೆ ಕೂಡ ಒಂದು ವೀಡಿಯೋ ಮಾಡ್ಕೊಂಡು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.